ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಫ್ರೆಂಡ್ ಶಶಿಕಲಾ ಮನೆಗೆ ಬಂದಿದ್ದೀವಿ. ನವರಾತ್ರಿ ಗೊಂಬೆ ಹೇಗೆ ಕೂರಿಸಿದ್ದಾರೆ ನೋಡೋಣ ಬನ್ನಿ. ಟೋಟಲ್ ನಮ್ಮ ಹತ್ರ 2,000 ಗೊಂಬೆ ಇದೆ. ಈ ತರ ಇದ್ರೆ ಒಂದು 400 ಕಮ್ಮಿ ಆಗತ್ತೆ. ಬಟ್ ಹಿಂಗಿಟ್ರೆ ಪ್ರಾಪರ್ ಇದೆ. ಶಶಿಕಲಾ ಅವರೇ, ನಿಮ್ಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತೆ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಎಲ್ಲ ಚೆನ್ನಾಗಿ ಕೂರಿಸಿದ್ದೀರಾ ಗೊಂಬೆ ಎಲ್ಲ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆಗ್ಲೇ ನಾವು 2-3 ವರ್ಷದಿಂದ ಬರ್ತಾ ಇದ್ದೀವಿ ನಿಮ್ಮ ಮನೆಗೆ. ನಮ್ಗೆ ತುಂಬಾ ಖುಷಿ. ವರ್ಷ ಮಿಸ್ ಮಾಡಲ್ಲ, ಬರ್ತಾ ಇರ್ತೀವಿ. ನಿಮ್ಗೇನ್ ಅನ್ಸುತ್ತೆ ಹೇಳಿ ಇದ್ರ ಬಗ್ಗೆ. ನಾವು ಸುಮಾರು ಒಂದು 25 ವರ್ಷದಿಂದ ಬೊಂಬೆ ಕೂಡಿಸ್ತಾ ಇದ್ದೀವಿ. ನಮ್ಮ ಅಜ್ಜಿ ಎಲ್ಲರೂ ಕೂಡಿಸ್ತಾ ಇದ್ರು. ಇದು ಪರಂಪರೆಯಾಗಿ ಬಂದಿದೆ ಇದು. ಸೊ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಮಕ್ಕಳಿಗೂ ಇಂಟ್ರೆಸ್ಟ್ ಇದೆ, ನಮ್ಮ ಹಿರಿಯರಿಗೂ ಇಂಟ್ರೆಸ್ಟ್ ಇದೆ, ಎಲ್ಲರಿಗೂ ಇಂಟ್ರೆಸ್ಟ್ ಇದೆ. ಸೊ ನಾವು ಪ್ರತಿ ವರ್ಷ ಕೂಡಿಸ್ತಾ ಇದ್ದೀವಿ. ಈಗ ಶಶಿಕಲಾ ಅವರು ಇದು ಗೊಂಬೆ ಬಗ್ಗೆ ಏನೇನ್ ಇತಿಹಾಸ ಇದೆ ಅದೆಲ್ಲ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಒಂದ್ಸಲ ನೋಡಿ. ಸೆಕೆಂಡ್ ಸ್ಟೆಪ್ ವಿಶ್ವರೂಪ ದರ್ಶನ ಇದೆ. ಪದ್ಮಾವತಿ ಶ್ರೀನಿವಾಸ ಇದ್ದಾರೆ. ದತ್ತಾತ್ರೇಯ ಅದು. ಆಮೇಲೆ ಗುರುವಾಯೂರಪ್ಪ ಅವರು, ಗಾಯತ್ರಿ. ಸೊ ಆತರ ಎಲ್ಲ ಇದೆ. ನೆಕ್ಸ್ಟ್ ಬಂದ್ರೆ ಎಲ್ಲ ನವರಾತ್ರಿ ಅಂದ್ರೆ ನವದುರ್ಗೆಯರು. ಸೊ ಅದೆಲ್ಲ ನವದುರ್ಗೆಯರು ನಾವು ಎಲ್ಲದನ್ನು ಇಟ್ಟಿದೀವಿ. ನವದುರ್ಗೆ ಅವತಾರ ಅವರೆಲ್ಲರೂ. ನೆಕ್ಸ್ಟ್ ಎಲ್ಲ ಅಷ್ಟಲಕ್ಷ್ಮಿಯರು. ಎಲ್ಲಾರ್ಗು ಲಕ್ಷ್ಮಿ ಬೇಕೇ ಬೇಕು, ಅಷ್ಟಲಕ್ಷ್ಮಿ ಇರ್ಲೇಬೇಕು. ಇದು ಕೆಳಗಡೆ ಬಂದ್ರೆ ಸಪ್ತಮಾತೃಕೆಯರು ಅಂತ, ಅವರೆಲ್ಲ ಸಪ್ತಮಾತೃಕೆಯರು. ಈಗ ರಾಮಂದ್ ಗೊತ್ತೇ ಇದೆ. ಈಗ ಈ ನಡುವೆ ತಾನೇ ರಾಮ ಮಂದಿರ ಉದ್ಘಾಟನೆ ಆಯ್ತು, ಶ್ರೀರಾಮಚಂದ್ರ ಅವರು. ಸೊ ಕೆಳಗಡೆ ಎಲ್ಲ ಇದು ಅಮೃತ ಮಂಥನ. ಹೌದು, ಅಲ್ಲಿ ಮತ್ತೆ ಚಾಮುಂಡಿ ಅದು. ಸೊ ಅಲ್ಲೆಲ್ಲ ಸಪ್ತ ಋಷಿಗಳು. ಮತ್ತೆ ಕೆಳಗಡೆ ಬಂದ್ರೆ ಸಾಯಿಬಾಬಾ, ಎಲ್ಲಾರ್ಗು ಗೊತ್ತೇ ಇದೆ. ಇದೆಲ್ಲ ಥೀಮ್ ಅಂತ. ಇದು ಕೈಲಾಸ, ಇಲ್ಲಿ ಶ್ರೀನಿವಾಸ ಕಲ್ಯಾಣ, ಅಲ್ಲಿ ಗೋಪೂಜೆ ಅಂತ. ಅದೆಲ್ಲ ಗೋಪೂಜೆ, ಎಲ್ಲಾರು ಗೋ ಪೂಜೆ ಮಾಡ್ತಾ ಇರ್ತಾರೆ ಅಂತ. ಇದು ವೈಕುಂಠ, ಎಲ್ಲಾರು ಇದಾರಲ್ಲಿ. ಅಲ್ಲಿಂದ ಬಂದ್ರೆ ನೆಕ್ಸ್ಟ್ ಮನುಷ್ಯರು ಅಂದ್ರೆ ದಸರಾನೇ ನವರಾತ್ರಿನಲ್ಲಿ ಫೇಮಸ್ ಅಲ್ಲ, ಅದೇ ದಸರಾ ಇಟ್ಟಿದೀವಿ ಫುಲ್. ಹೌದು, ಇಲ್ಲಿ ಚಾಮುಂಡಿ ಮತ್ತೆ ರಾಜರು ಅಂಬಾರಿ ಮೇಲೆ ಬರ್ತಾರಲ್ಲ, ಅದು ಅರಮನೆ. ಸೊ ಇವೆಲ್ಲ ಆನೆ, ಕುದುರೆ ಎಲ್ಲ. ಹೌದು, ಎಲ್ಲ ಮೈಸೂರು ದಸರಾ ಫುಲ್ ಇದೆ. ಮತ್ತೆ ಪಟ್ಟದ ಬೊಂಬೆ ಅನ್ನೋದು ಅದು ಇಡ್ಲೇಬೇಕು. ಅದು ಇದೆರಡು ಪಟ್ಟದ ಬೊಂಬೆ ಇಟ್ಟಿದೀವಿ. ಇವಳು ದೇವಿನ ಅಲಂಕಾರ ಮಾಡಿ, ದೇವಿ ದುರ್ಗಾ ಬೇಕು ಅಂತ ದೇವಿನ ಅಲಂಕಾರ ಮಾಡಿ ಕೂಡ್ಸಿದ್ವಿ. ಇದು ಒಂದು ಕಲಶ ಇಡ್ಲೇಬೇಕು. ಕಲಶ ಇದೆ. ಇವೆಲ್ಲ ಒಂದು ಟ್ರೆಡಿಷನ್. ಇಲ್ಲಿ ದೀಪ, ಅರ್ಶಿನ, ಕುಂಕುಮ, ಬಳೆ, ಮತ್ತೆ ರಂಗೋಲಿ, ಇವು ಕಲಶ, ಇದೆಲ್ಲ ನವರಾತ್ರಿ ಅಂದ್ರೆ ಇರ್ಲೇಬೇಕು. ಯಾವಾಗ್ಲೂ ನವರಾತ್ರಿ ಅಂದ್ರೆ 9 ಸ್ಟೆಪ್ಪು. ಅದಕ್ಕಿನ್ನ ಜಾಸ್ತಿ ಬೇಕಂದ್ರೆ 11, 13 ಆ ತರ ಇಟ್ಕೊಂಡು ನಾವ್ ಎಷ್ಟು ಸ್ಟೆಪ್ ಬೇಕಾದ್ರೂ ಇಡ್ಬೋದು. ಆದ್ರೆ ಮಿನಿಮಮ್ 9 ನವರಾತ್ರಿ ಅಂದ್ರೆ 9, ಅದು 9 ಸ್ಟೆಪ್ ಇಟ್ಟಿದೀವಿ ನಾವು. ಹೌದು, ಅದಕ್ಕೆ 9 ಸ್ಟೆಪ್ ಇಟ್ಟಿದೀವಿ ನಾವು. ಸೊ ಇಷ್ಟು ಎಲ್ಲ ಇದು ನವರಾತ್ರಿದು ಬೊಂಬೆಗಳ ದರ್ಶನ. ಇದು ವಿವೇಕಾನಂದ. ಹೌದು. ನೀವೆಲ್ಲ ನಾವು ಇಟ್ಟಿದ್ದಕ್ಕೆ ನೀವೆಲ್ಲ ಬಂದು ನೋಡಿ ಸಂತೋಷ ಪಟ್ರೆ ಅದೇ ನಮ್ಗೆ, ನಾವು ಇಟ್ಟಿದ್ದಕ್ಕೂ ಸಾರ್ಥಕ ಆಗತ್ತೆ. ನಮ್ಗೆ ಇದನ್ನೆಲ್ಲ ಇಡೋದಕ್ಕೆಲ್ಲ ತುಂಬಾ ಸಹಾಯ ಮಾಡ್ತಾರೆ ನಮ್ಮ ಹುಡುಗರೆಲ್ಲ. ನನ್ ಮಗ, ಅವನ್ ಫ್ರೆಂಡ್ಸು ಎಲ್ಲಾರು ಬಂದು ಇವರೆಲ್ಲರ ಸಹಾಯದಿಂದ ನಾವು ಪ್ರತಿ ವರ್ಷನೂ ಒಂದು ವರ್ಷಕ್ಕಿಂತ ವರ್ಷ ಚೆನ್ನಾಗೇ ಮಾಡ್ತಾ ಇರ್ತೀವಿ. ಆಮೇಲೆ ಇನ್ನೊಂದೇನಂದ್ರೆ ಪ್ರತಿ ವರ್ಷ ನಾವು ಬೊಂಬೆಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ಒಂದ್ ವರ್ಷ ಒಂದು ಬೊಂಬೆ ಆದ್ರೂ ತಂದು ನಾವು ಇಡ್ಬೇಕು. ವರ್ಷ ಒಂದು ಬೊಂಬೆ ಆದ್ರೂ ನಾವು ಆಡ್ ಮಾಡ್ತಾ ಹೋಗ್ಬೇಕು. ಅದು ಒಂದು ಪದ್ಧತಿ.
ಈಗ ಶಶಿಕಲಾ ಅವರೇ, ಪಟ್ಟದ ಗೊಂಬೆ ವಿಶೇಷ ಏನು ಅಂತ ಹೇಳಿ. ಇದು ನವರಾತ್ರಿ ಅನ್ನೋದಕ್ಕೆ ನಮ್ ಕಡೆ ಎಲ್ಲ ಮೈಸೂರು ಅಂದ್ರೆ ಮೈಸೂರು ದಸರಾ. ದಸರಾ ಅಂದ್ರೆ ಮಹಾರಾಜರು. ಮಹಾರಾಜರು ಅಂದ್ರೆ ಪಟ್ಟದ ಬೊಂಬೆ ಅಂದ್ರೆ ರಾಜ ರಾಣಿ ಅಂತ. ಅದು ಮೈಸೂರ್ ಕಡೆ ಎಲ್ಲ ರಾಜ ರಾಣಿ ಇರ್ಲೇಬೇಕು ಅಂತ ನಾವ್ ಹೆಂಗು ಮೈಸೂರು ದಸರಾ ಅಂದ್ರೆ ರಾಜನ ಅಂಬಾರಿ ಮೇಲೆ ನೋಡೋದು ಎಲ್ಲ ಮಾಡ್ತೀವಿ. ಅದಕ್ಕೆ ರಾಜ ರಾಣಿನ ಅವ್ರನ್ನ ಕೂರ್ಸೋದು ಪದ್ಧತಿ ಮೊದ್ಲಿಂದ ಬಂದಿರೋ ಪದ್ಧತಿ. ಕಂಪಲ್ಸರಿಯಾಗಿ ರಾಜ ರಾಣಿ ಮತ್ತೆ ಕಲಶ ಎಲ್ಲ ಇರ್ಲೇ
ನೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ, ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಂಬ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತ ಕುಣಿಯುತ್ತ ಒಲಿದು ಬಾ ನಮ್ಮ ಮನೆಗೆ ಬಾ, ಕಮಲೆಯ ಆನಂದ ನಿಲಯ ವಿಷ್ಣು ಪ್ರಿಯೆ ಬಾರೆ. ಕಮಲ ನಯನೆ ನಿಜ ಕಮಲವದನೆ ಕಮಲಾಕ್ಷ ವಲ್ಲಭೆ ಬಾರೆ. ಪುಷ್ಪ ಸುಗಂಧಿನಿ ಹರಿಣ ವಿಲೋಚಿನಿ ಕರುಣೆಯನ ತೋರೆ. ಅನಂತ ರೂಪಿಣಿ ಚಿರಸುಖದಾಯಿನಿ ಇಷ್ಟಾರ್ಥವ ನೀತಾರೆ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ. ಹೇಳು. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರೆ ಮುಗುವೆ ಬಾಮ್ಮ. ಪೂಜೆಯ ಸ್ವೀಕರಿಸೆ ದಯಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದ